SSLC ವಿದ್ಯಾರ್ಥಿಗಳಿಗೆ ಕನ್ನಡ ಇಂಪಾರ್ಟೆಂಟ್ ಕ್ವಶನ್ 6 ಅಂಕಗಳ ಮೇಲೆ ಯಾವ ರೀತಿ ಒಳಗೊಂಡಿದೆ ಮಾಹಿತಿ ತಿಳಿಸಿಕೊಡ್ತೀವಿ. ಎಲ್ಲರೂ ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿ, ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ಆಲ್ರೆಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಕವಿ ಪರಿಚಯ. ಟೋಟಲ್ 3 ಅಂಕದ 2 ಪ್ರಶ್ನೆಗಳು ಕೇಳಾಗುತ್ತೆ. ಯಾವ ರೀತಿ ನೀವು ಬರೆದ್ರೆ 3 ಅಂಕಗಳು ಸಿಗುವ ಸಾಧ್ಯತೆ ಕೂಡ ಆಗಿರುತ್ತದೆ, ಮಾಹಿತಿ ತಿಳಿಸಿಕೊಡ್ತೀನಿ. ಎಲ್ಲರೂ ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿ, ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ಮೊದಲನೇದು, ದ.ರಾ ಬೇಂದ್ರೆ ಅವರು 1896ರಲ್ಲಿ ಧಾರವಾಡದಲ್ಲಿ ಜನಿಸಿದರು. ಇಲ್ಲಿ ಉಯ್ಯಾಲೆ, ಸಖಿಗೀತ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಸೊ ಇಷ್ಟು ಬರೆದರೆ ನೀವು ಈಸಿಯಾಗಿ 3 ಅಂಕಗಳು ಪಡೆಯಬಹುದು. ಸೊ ಇದರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ನಿಮಗೆ ಈಸಿ ಆಗಲಿ ಅಂತ ಶಾರ್ಟ್ ಆಗಿ ತಿಳಿಸ್ತಾ ಇದ್ದೀನಿ. 8 ಕವಿ ಪರಿಚಯದಲ್ಲಿ ಇಬ್ಬರನ್ನು ಕೇಳಲಾಗುತ್ತೆ. ಒಂದು ಕವಿ ಪರಿಚಯಗೆ 3 ಅಂಕಗಳು ಒಳಗೊಂಡಿದೆ. ರನ್ನ, ಕುವೆಂಪು, ಆದಿಕವಿ ಪಂಪ, ಎ.ಎನ್. ಮೂರ್ತಿರಾವ್, ಡಿ.ಎಸ್. ಜಯಪ್ಪ ಗೌಡರು, ದೇವನೂರ ಮಹಾದೇವರು, ಸಾರಾ ಬುಕ್ಕರ್ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾಗಿದೆ. ಸೊ ಎಲ್ಲರೂ ಪ್ರಾಕ್ಟೀಸ್ ಮಾಡಿಕೊಳ್ಳಿ, ಹಾಗೆ ಆದಷ್ಟು ಬೇಗ ನೀವು ಪಾಸ್ ಆಗಿ ಅಂತ ಮಾಹಿತಿ ತಿಳಿಸುತ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಏನಾದರೂ ಮಾಹಿತಿ ಇದ್ದರೆ ಕಮೆಂಟ್ನಲ್ಲಿ ತಿಳಿಸ್ಬೋದು, ಅದಕ್ಕೆ ರಿಪ್ಲೈ ಕೂಡ ಮಾಡುತ್ತೇವೆ. ಸೊ ಎಲ್ಲರೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.